Good evening, everyone. This is your 25th part of light chapter therapy. This session it is specially very important for 5 marks. 5 marks ಗೆ ಬಹಳ ಇಂಪಾರ್ಟೆಂಟ್ ಅಪಿ ರೇ ಡಯಾಗ್ರಾಮ್ಸ್ ಡ್ರಾ ಮಾಡಬೇಕು. How the images are going to form in case of concave lens. Concave lenses ಒಳಗಡೆ images ಹೆಂಗ್ ಫಾರ್ಮ್ ಆಗ್ತಾವ ಅಂತ ನೋಡಿದ್ವಿ. ನೋಡ್ಬೇಕಪ್ಪ ಈಗ ನಾವು ಆಲ್ರೆಡಿ ಕಾನ್ವೆಕ್ಸ್ ಲೆನ್ಸ್ ಬಗ್ಗೆ ಡಿಸ್ಕಸ್ ಮಾಡಿವಿ. ಕಾನ್ವೆಕ್ಸ್ ಲೆನ್ಸ್ ಒಳಗಡೆ we have 6 ray diagrams. How many ray diagrams ಅಪ್ಪಿ? 6 ray diagrams. 6 ray diagrams ಅದಾವ. 6 ray diagrams. Already 6 ray diagrams ಅದಾವ. Similarly, in concave lens ಒಳಗಡೆ ಎಷ್ಟು ಬರ್ತಾವ ಅಂತ ನೋಡ್ಬೇಕು. Actually, we have only 2 for the concave lens. Concave lens ಒಳಗಡೆ ಎರಡೇ ಬರ್ತಾವಪ್ಪಿ ನನಗೆ. ಎರಡೇ ಯಾಕೆ ಬರ್ತಾವು ಅಂದ್ರೆ ಅವು ಎರಡೇ ಯಾವ್ಯಾವು, ಅವೆರಡರೊಳಗಡೆ ಇಮೇಜ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅದ್ರ ಬಗ್ಗೆ ಬ್ರೀಫ್ಲಿ ಡಿಸ್ಕಸ್ ಮಾಡುವಪ್ಪಿ. This is a one of the beautiful channel that is Pradeep Gowda 09. Clear? Keep watching for your best knowledge gaining videos. Clear? See here, concave lens ಒಳಗಡೆ we have only 2 cases. ಯಾಕೆ ಎರಡು ಕೇಸ್ ಅದಾವು ನನಗದು ಬೇಕು. ಕಾನ್ವೆಕ್ಸ್ ಲೆನ್ಸ್ ಒಳಗಡೆ ಕಾನ್ವೆಕ್ಸ್ ಮಿರರ್ ಒಳಗಡೆ ನನಗೆ ಮಿರರ್ಸ್ ಆಗ್ತೀನಿ ನಾನು ಕಾನ್ವೆಕ್ಸ್ ಮಿರರ್ ಒಳಗಡೆ ನನಗೆ ಎರಡೇ ಕೇಸ್ ಇದೆ. ಯಾಕೆ ಎರಡೇ ಕೇಸ್ ಇದಾವಪ್ಪ ಅಂತ ನಾನು ಯಾವಾಗ ಏನು ಎಕ್ಸ್ಪ್ಲೇನ್ ಮಾಡಿದ್ದಪ್ಪ ಅಂತಂದ್ರೆ ಬಿಕಾಸ್ ಆಫ್ reference point because of absence of reference point we had only 2 cases in case of convex mirror ಒಳಗಡೆ ಎರಡೇ ಕೇಸ್ ಇದ್ದು ಯಾಕೆ ಇದ್ವಪ್ಪ ಅಂತ ನಮ್ಗೆ ಆಬ್ಜೆಕ್ಟ್ ಇದ್ದಾಗ ಡಿಫ್ರೆಂಟ್ ಪೊಸಿಷನ್ಸ್ ಇರಲಿಲ್ಲ ಅಂತ ಹೇಳಿ. ಬಟ್ ಇಲ್ಲ ನಾನು ಪೊಸಿಷನ್ಸ್ ಅದಾವಪ್ಪಿ, ಪೊಸಿಷನ್ಸ್ ಇದ್ರೂ ನಾನು ಇಮೇಜಸ್ ಎಷ್ಟು ಫಾರ್ಮ್ ಆಗ್ತಾವ ಅಂತ ಹೇಳಿ ಎರಡು ಕೇಸ್ ಅಷ್ಟೇ ಅದಾವ ಅಂತ ಹೇಳಿದೆ. ಯಾಕೆ ಎರಡು ಕೇಸ್ ಅದಾವು ನೋಡೋಬಾರಿ. ಕೇಸ್ ನಂಬರ್ 1. Usually the case number 1 it is related to the object is kept at infinite distance. Elapi infinite distance ಅಂದ್ರೆ ಬಹಳ ದೂರ. Objectility ಈಗ object is at ಬಹಳ ದೂರ infinity. Object is at ಬಹಳ ದೂರ. ಬಹಳ ದೂರಕ್ಕೆ ಏನಂತ ಕರಿತೀವಿ ನಾವು infinite distance ಅಂತ ಕರಿತೀವಿ. ಕರೆಕ್ಟಾ? Let's draw the diagram here. Lens here. Which lens? Concave lens. This is AB. AB means that is aperture. And here we have a straight imaginary line. That straight imaginary line is called as the principal axis. XY ಅಂತ ಕರಿತೀನಿ. Every time XY ಅಂತ ಕರಿಬೇಕಂತ ಏನು ರೂಲ್ಸ್ ಇರಲಿಲ್ಲ. ನನಗೇನು ಇಂಟ್ರೆಸ್ಟ್ ಬರ್ತೈತೆ ಅದು ಕರ್ಕೊಳ್ತೀನಿ. ಸರ್ ನನಗೆ ಎಕ್ಸ್ ಅಂತ ಇಷ್ಟ ಇಲ್ರಿ. ಹೌದಣ್ಣ ಎಕ್ಸ್ ಅಂದ್ರೆ ಇಷ್ಟ ಇಲ್ಲ, ಅದ್ರ ಸಂಬಂಧ ಎಕ್ಸ್ ಆಗೈತೆ ಅದು. ಸಪೋಸ್ ಅದು ಇಷ್ಟ ಇತ್ತಪ್ಪ ಅಂದ್ರೆ ಎಕ್ಸ್ ಯಾಕೆ ಆಗ್ತಿತ್ತು? ಇಸ್ ಇಟ್ ರೈಟ್ ಆರ್ ರಾಂಗ್? ಕರೆಕ್ಟಾ? ಎಕ್ಸ್ ಅಂದ್ರೆ ಇಷ್ಟ ಇಲ್ರಿ, ಬ್ಯಾಡ್ರಿ. ಎಕ್ಸ್ ಅಂದ್ರೆ ಇಷ್ಟ ಇಲ್ಲ, ಬೇಡ, ಬೇರೆ ತಗೋ. PQ, no problem. Whatever you want to take up, you can take. In case of principal axis. ಇಲ್ಲಿನೂ ನಿನಗೆ ಏನು ಬೇಕು ಏನು ಬೇಕಾದ್ರೂ ತಗೋಬಹುದು. ಇಬಿನೇ ಅಂತ ತಗೋಬೇಕಂತೇನಿಲ್ಲ, ಎಮ್ ಎನ್ ತಗೋ, RS ಏನ್ ಬೇಕಾದ್ರೂ ತಗೋಬಹುದು. XY, YZ ನಿನಗೆ ಏನ್ ಬೇಕು ಅದನ್ನು ತಗೋಬಹುದು. ಬಟ್ ಇಲ್ಲಿ ಪಾಯಿಂಟ್ ಹೋಯ್ತಪ್ಪಿ, ಪಾಯಿಂಟ್ ಎವ್ರಿ ಟೈಮ್ ಯು ಶುಡ್ ಕನ್ಸಿಡರ್ ಆಸ್ ಅ ಪಾಯಿಂಟ್ ಓನ್ಲಿ. ದಟ್ ಈಸ್ ರಿಪ್ರೆಸೆಂಟೇಷನ್ ಆಫ್ ದಿ ಆಪ್ಟಿಕಲ್ ಸೆಂಟರ್. ಆಪ್ಟಿಕಲ್ ಸೆಂಟರ್ ನ ಆಲ್ವೇಸ್ ಏನ್ ಮಾಡ್ತೀವಿ, O ಇಂದ ರಿಪ್ರೆಸೆಂಟ್ ಮಾಡ್ತೀವಿ. ಸೊ ಯು ಹ್ಯಾವ್ ಟು ಕನ್ಸಿಡರ್ O only. O ನೇ ಕನ್ಸಿಡರ್ ಮಾಡ್ಕೋಬೇಕು. ಕರೆಕ್ಟಾ? And next, here we have point up, that is F1, and here we have second point, that is 2F2. Sorry, not 2F2, 2F1. ಮಿಸ್ಟೇಕ್ ಆಯ್ತು, ನೋ ಪ್ರಾಬ್ಲಮ್, ಇರ್ಲಿ. ಮಿಸ್ಟೇಕ್ ಮನುಷ್ಯರು ಮಾಡ್ಲಾರ ಮತ್ತೆ ಮಾಡ್ತಾರಪ್ಪಿ. ನೆಕ್ಸ್ಟ್, here we have a F2 and this is 2F2. ಹೌದಾ? ಆಬ್ಜೆಕ್ಟ್ ಅಲ್ಲಿ ಇಟ್ಟು ನಾನು ಇನ್ಫೈನೈಟ್ ಡಿಸ್ಟೆನ್ಸ್ ಇಟ್ಟು infinite distance. Whatever the objects which are kept at an infinite distance, those are always produces the parallel beam of light rays. Infinite distance ಗೆ ಯಾವ ಆಬ್ಜೆಕ್ಟ್ ಇಟ್ಟಿರ್ತೀಯಲ್ಲಪ್ಪಿ ಅಂತ ಲೈಟ್ ರೇಸ್ ಎಲ್ಲ ಏನ್ ಮಾಡ್ತಾವ, ಪ್ಯಾರಲಲ್ ಬೀಮ್ ಆಫ್ ಲೈಟ್ ರೇಸ್ ನ ಪ್ರೊಡ್ಯೂಸ್ ಮಾಡ್ತಾವ ಅಂತ ಆಲ್ರೆಡಿ ಡಿಸ್ಕಸ್ ಮಾಡಿ ನಾವು. ಇನ್ ಕೇಸ್ ಆಫ್ ಪ್ಲೇನ್ ಮಿರರ್ ಲೆನ್ಸ್ ಡಿಸ್ಕಸ್ ಮಾಡ್ಕೊಂತ ಬರಾಗುತ್ತೆ. ಆಬ್ಜೆಕ್ಟ್ ಇನ್ಫೈನೈಟ್ ಡಿಸ್ಟೆನ್ಸ್ ಯಾವ ಇಟ್ಟಿರ್ತೀವಲ್ಲಪ್ಪಿ ಅವು ಪ್ಯಾರಲಲ್ ಬೀಮ್ ಲೈಟ್ ರೇಸ್ ನ ಪ್ರೊಡ್ಯೂಸ್ ಮಾಡ್ತಾವ. How many light rays we need to form an image? ಒಂದು ಇಮೇಜ್ ಫಾರ್ಮ್ ಮಾಡ್ಬೇಕಾಗಿತ್ತಂದ್ರ ಎಷ್ಟು ಲೈಟ್ ರೇಸ್ ಬೇಕಂತ ಹೇಳಿದ್ವಿ ನಾವು? 2 ಲೈಟ್ ರೇಸ್. ಹೌ ಮೆನಿ ಲೈಟ್ ರೇಸ್? 2 ಲೈಟ್ ರೇಸ್. ಅಂದ್ರೆ ನಾನು ಏನ್ ಮಾಡ್ತೀನಿ, ಆಬ್ಜೆಕ್ಟ್ ಇಂದ ಇನ್ಫೈನೈಟ್ ನಂಬರ್ ಆಫ್ ಲೈಟ್ ರೇಸ್ ಬರಾಕತ್ತಾವು, ಬಟ್ ನಾನು ಎಷ್ಟು ಕನ್ಸಿಡರ್ ಮಾಡ್ಕೊತೀನಿ ಅದ್ರೊಳಗಡೆ ಓನ್ಲಿ 2 ಲೈಟ್ ರೇಸ್ ನ ಕನ್ಸಿಡರ್ ಮಾಡ್ತೀನಿ. ಕ್ಲಿಯರ್? ಅಂಡ್ ದಿಸ್ ಇಸ್ ಡೈವರ್ಜಿಂಗ್, ದಟ್ ಈಸ್ ವೈ ಇಟ್ ಈಸ್ ಡೈವರ್ಜಸ್ ದ ಲೈಟ್ ರೇಸ್. ಬಟ್ ನನಗೆ ಇಮೇಜ್ ಫಾರ್ಮ್ ಆಗ್ಬೇಕಾಗಿತ್ತಪ್ಪ ಅಂದ್ರೆ ಇನ್ನೊಂದು ರೂಲ್ಸ್, ಇನ್ನೊಂದು ಕಂಡೀಷನ್ ಐತಿ. ಏನು? 2 light rays should meet at a particular point.
ಅವು ಟೂ ರಿಫ್ರಾಕ್ಟೆಡ್ ಲೈಟ್ ರೇಸ್ ಏನಾಗಬೇಕು, ಒಂದು ಪಾಯಿಂಟ್ ಒಳಗಡೆ ಎಲ್ಲರೋ ಮೀಟ್ ಆಗ್ಬೇಕು. ಅವು ಎಲ್ಲೋ ಮೀಟ್ ಆಗಿರ್ತಾವಲ್ಲಪ್ಪಿ, ಆ ಮೀಟಿಂಗ್ ಪಾಯಿಂಟ್ ಒಳಗಡೆ ಇಮೇಜ್ ಫಾರ್ಮ್ ಆಗಿರ್ತಾವ. ಏನ್ ಫಾರ್ಮ್ ಆಗಿರ್ತಾವ ಅಂತೀವಿ ನಾವು? ಇಮೇಜ್ ಫಾರ್ಮ್ ಆಗಿರ್ತಾವ ಅಂತ ಹೇಳಿ. ಯಾವ ಪಾಯಿಂಟ್ ಒಳಗಡೆ ಮೀಟ್ ಆಗ್ತಾವ? ಆಕ್ಚುಲಿ ನೋಡಪ್ಪಿ, ದೀಸ್ ಟು ಆರ್ ಡೈವರ್ಜಿಂಗ್ ಲೆನ್ಸ್. ಒಂದ್ ಈ ಕಡೆ ಹೋಗೈತಿ, ಒಂದ್ ಈ ಕಡೆ ಹೋಗೈತಿ, ಒಂದ್ ಹಿಂಗ್ ಹೋಗೈತಿ, ಒಂದ್ ಹಿಂಗ್ ಹೋಗೈತಿ. ಎರಡು ಒಂದೊಂದ್ ಕಡೆ ಹೊಂಟಾವಪ್ಪ ಅಂತಂದ್ರ, ಈ ಕಡೆ ಒಂದು ಈ ಕಡೆ ಒಂದು, ಎರಡು ಡೈವರ್ಜಿಂಗ್ ಅದಾವಪ್ಪ ಅಂತಂದ್ರ ಡೈವರ್ಜಿಂಗ್ ಲೈಟ್ ರೇಸ್ ಮೀಟ್ ಆಗಲ್ಲ. ಹೌದಾ ಇಲ್ಲ? ಯಾರ ಮುಂದೆ ಡೈವರ್ಜಿಂಗ್ ಲೈಟ್ ರೇಸ್ ಮೀಟ್ ಆಗ್ತಾವಪ್ಪ ಅಂತಂದ್ರೆ ನಗತಾರಪಿ, ನಗಂಗ್ ಮಾಡ್ಕೋಬೇಡ, ಮೀಟ್ ಆಗಲ್ಲ. ಅವು ಡೈವರ್ಜೆಂಟ್ ಲೈಟ್ ರೇಸ್ ಡಸ್ ನಾಟ್ ಮೀಟ್ಸ್. ಡೈವರ್ಜೆಂಟ್ ಲೈಟ್ ರೇಸ್ ಮೀಟ್ ಆಗಿಲ್ಲ ಅಂದ್ರೆ ಇಮೇಜ್ ಫಾರ್ಮ್ ಆಗಲ್ಲ ಅಂತ ಅರ್ಥ. ಓ, ಇಮೇಜ್ ಫಾರ್ಮ್ ಆಗಲ್ಲ ಅಂತ ಅರ್ಥ. ಬಟ್ ಆಕ್ಚುಲಿ ಇಮೇಜ್ ಫಾರ್ಮ್ ಆಗಲ್ಲ ಅಂತ ಅನ್ಕೋತಿದ್ದಪ್ಪಿ. ನಾ ಅದಕ್ಕೆ ಏನ್ ಮಾಡ್ತೀನಿ, ಇಮೇಜ್ ಹೆಂಗಾರ ಮಾಡಿ ಫಾರ್ಮ್ ಮಾಡ್ಬೇಕು. ನಾನು ಹೆಂಗಾರ ಮಾಡಿ ಫಾರ್ಮ್ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರ, ಈ ಕಡೆ ರೈಟ್ ಸೈಡ್ ಏನಾಗಲ್ಲ, ಮೀಟ್ ಆಗಲ್ಲ. ಅವು ಅಟ್ಲೀಸ್ಟ್ ಈ ಕಡೆ ಎಕ್ಸ್ಟೆಂಡ್ ಮಾಡ್ಕೊಂಡ್ ಬಾಲಿ, ಅವು ಎಕ್ಸ್ಟೆಂಡ್ ಮಾಡ್ಕೊಂಡ್ ಬಂದಾಗ ಏನಾಗಲ್ಲ, ಮೀಟ್ ಆಗ್ತಾವ, ಮೀಟ್ ಆಗಲ್ಲ, ಮೀಟ್ ಆಗ್ತಾವ. ಹೆಂಗ್ ಎಲ್ಲಿ ಮೀಟ್ ಆಗ್ತಾವ? ಫೋಕಸ್ ಥ್ರೂ ಪಾಸ್ ಆಗ್ತಾವ. ರೂಲ್ ನಂಬರ್ 1. ಇದ್ರ ಏನಾಗ್ತದಪ್ಪಿ, ಪ್ಯಾರಲಲ್ ಬೀಮ್ ಬಂತು, ಡಿಫ್ರಾಕ್ಟ್ ಆಯ್ತು, ರಿಫ್ರಾಕ್ಟರ್ ಲೈಟ್ ಹೆಂಗ್ ಪಾಸ್ ಆಗ್ತದ? ಫೋಕಸ್ ಥ್ರೂ ಪಾಸ್. ಅಂದ್ರೆ ಅವೆರಡು ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಮೀಟ್ ಆದವಪ್ಪಿ. ಯಾವ ಪಾಯಿಂಟ್ ಮೀಟ್ ಆದ? F1 ಪಾಯಿಂಟ್ ಮೀಟ್ ಆದ. ಎರಡು ರಿಫ್ರಾಕ್ಟೆಡ್ ಲೈಟ್ ರೇಸು ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಮೀಟ್ ಆದವು. ಎಲ್ಲಿ ಮೀಟ್ ಆದವಪ್ಪಿ? F1 ಪಾಯಿಂಟ್ ಮೀಟ್ ಆದವು. ದೆನ್ F1 is called as the point of image formation. ಏನಂತ ಕರಿತೀವಿ? ಪಾಯಿಂಟ್ ಆಫ್ ಇಮೇಜ್ ಫಾರ್ಮೇಶನ್. ಲೆಟ್ಸ್ ರೈಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಮೇಜ್. ಕ್ಯಾರೆಕ್ಟರಿಸ್ಟಿಕ್ಸ್ ಬರಿ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಮೇಜ್. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಮೇಜ್. ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್. ಫಸ್ಟ್ ಒನ್ ಆಲ್ವೇಸ್ ಯಾವ ರಿಲೇಟೆಡ್ ಇರ್ತೈತಿ? ಪೊಸಿಷನ್ ರಿಲೇಟೆಡ್. ಇಮೇಜ್ ಪೊಸಿಷನ್ ಎಲ್ಲಿ ಫಾರ್ಮ್ ಆಗೈತಿ? ಇಮೇಜು F1 ಫಾರ್ಮ್ ಆಗೈತಿ. ಹೌದಾ? ಮೀನ್ಸ್ ಇಮೇಜ್ ಈಸ್ ಆಟ್ F1. ಎಲ್ಲಿ ಫಾರ್ಮ್ ಐತಿ ಇಮೇಜು? F1 ಫಾರ್ಮ್ ಐತಿ. ನೆಕ್ಸ್ಟ್ ಇಮೇಜ್ ಸೈಜ್ ಏನೈತಿ? ಸರ್ ಅಲ್ಲಿ ಏನು ಕಾಣಕತ್ತಿಲ್ಲ ಸರ್ ನನಗೆ. ಅಣ್ಣ ನನಗೆ ಅಲ್ಲಿ ಏನು ಕಾಣಕತ್ತಿಲ್ಲ. ಏನು ಕಾಣಕತ್ತಿಲ್ಲಪ್ಪ ಅಂದ್ರೆ ಬಹಳ ಸಣ್ಣದೈತಿ. ಮೀನ್ಸ್ ಬಹಳ ಸಣ್ಣದೈತಿ. ಇಮೇಜ್ ಈಸ್ highly diminished. Highly diminished. Image is highly diminished means HD. ಅರೆ ಸರ್ HD ಏನಾಗಿತ್ತಿರಲ್ರಿ ಅಣ್ಣ, ನೀ ತಿಳ್ಕೊಂಡಿರೋ HD ಅಲ್ಲಪ್ಪಿ. ದಿಸ್ ಇಸ್ HD ಮೀನ್ಸ್ ಹೈಲಿ ಡಿಮಿನಿಶ್. HD ಅಂದ್ರೆ ಏನು? ಹೈಲಿ ಡಿಮಿನಿಶ್. ನೆಕ್ಸ್ಟ್ ನೇಚರ್ ಬರಿಬೇಕಲ್ಲ. ಲೆಟ್ಸ್ ರೈಟ್ ದ ಥರ್ಡ್ ಒನ್ ಇಸ್ ನೇಚರ್. ಇಮೇಜ್ ಈಸ್ ಬರ್ದ್ಬಿಡು. ಇಮೇಜ್ ಈಸ್ ನೋಡಪ್ಪ, ಇಲ್ಲಿ ಇಮೇಜ್ ಡಾಟೆಡ್ ಲೈಟ್ ರೇಸ್ ಇಂದ ಫಾರ್ಮ್ ಆಗಿತ್ತು, ಏನ್ ರಿಯಲ್ ಲೈಟ್ ರೇಸ್ ಇಂದ ಫಾರ್ಮ್ ಆಗಿತ್ತು? ಸರ್ ಡಾಟೆಡ್ ಲೈಟ್ ರೇಸ್ ಇಂದ ಫಾರ್ಮ್. ಇಮೇಜ್ ಡಾಟೆಡ್ ಲೈಟ್ ರೇಸ್ ಇಂದ ಫಾರ್ಮ್ ಆಗಿತ್ತು, ರಿಯಲ್ ಲೈಟ್ ರೇಸ್ ಇಂದ ಫಾರ್ಮ್ ಆಗಿತ್ತು? ಡಾಟೆಡ್ ಲೈಟ್ ರೇಸ್ ಇಂದ ಫಾರ್ಮ್ ಆಗಿತ್ತು. ಮೀನ್ಸ್ ಇಮೇಜ್ ಏನಪ್ಪಿ? ಇಮೇಜ್ ಈಸ್ ಇಮ್ಯಾಜಿನರಿ. ಇಮ್ಯಾಜಿನರಿ ಅಂದ್ರೆ ಏನು? ವರ್ಚುವಲ್. ಇಮೇಜ್ ಈಸ್ ವರ್ಚುವಲ್. ಸಪೋಸ್ ಇಮೇಜ್ ಏನಾದ್ರೂ ವರ್ಚುವಲ್ ಇತ್ತಪ್ಪ ಅಂತಂದ್ರ ಕಂಪಲ್ಸರಿ ಎರೆಕ್ಟ್ ಇರ್ತೈತಿ. ಅದು ಸೀದಾ ಇಮೇಜ್ ಫಾರ್ಮ್ ಇರ್ತದೆ. ಕಂಪಲ್ಸರಿ ಏನಾಗಿರ್ತದ? ಎರೆಕ್ಟ್ ಇಮೇಜ್ ಫಾರ್ಮ್. ಕರೆಕ್ಟಾ? This is case number 1 of the concave lens. Which lens? Concave lens. This is 2F2 ala Q. Okay. Correct? Fast note ಮಾಡ್ಕೊಂಡ್ರಪ್ಪಿ. We are moving to the case number 2. Case number 2 ನೋಡೋಣ. ಎರಡನೇ ಕೇಸು ಹಾಕ್ಯಾರ ನಮ್ಮ ಮೇಲೆ. ಹಾಕ್ರಿ ಸರ್, ಎಷ್ಟು ಕೇಸ್ ಹಾಕ್ತಾರ ಹಾಕೊಳ್ಳಕ, ನಾನ್ ಮಾತ್ರ ಓದೋದ್ ಬಿಡಲ್ಲ. ಏನ್ ಬಿಡಲ್ಲ? ಓದೋದ್ ಬಿಡಲ್ಲ. ಬಿಕಾಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆಬ್ಜೆಕ್ಟ್ ಈಸ್ ಇಲ್ಲಿ ನೋಡಿ. ಫಸ್ಟ್ ಇನ್ಫೈನೈಟ್ ಡಿಸ್ಟೆನ್ಸ್ ಇಟ್ಟಿದ್ದೆ, ಈಗ ನಿಯರ್ ಟು ದ ಲೆನ್ಸ್ ತಗೊಂಡ್ಬರ್ತೇನೆ. ಲೆನ್ಸಿಗೆ ನಿಯರ್. ಲೆನ್ಸಿಗೆ ನಿಯರ್ ಅಂದ್ರೆ ಏನು? ಬಿಯಾಂಡ್ ದ 2F1 ತರಬೇಕಾಗಿತ್ತು. ಬಟ್ ನಾ ಇಲ್ಲಿ ಬಿಯಾಂಡ್ 2F1 ಅಂತ ಅನ್ನಲ್ಲ, ನಿಯರ್ ಟು ದ ಲೆನ್ಸ್ ಅಂತ ಕರಿ. ಯಾಕೆ ನಿಯರ್ ಟು ದ? ಬಿಯಾಂಡ್ ಅಂದ್ಬಿಡಪ್ಪ. ಆಬ್ಜೆಕ್ಟ್ ಈಸ್ ಸುಮ್ಮನೆ ಕಿರಿಕಿರಿ ಬೇಡ. ನೀನು ಏನ್ ಹೇಳ್ಕೊತ ಕುಂದ್ರಬೇಡ, ಸುಮ್ಮನೆ ಕಾನ್ಸೆಪ್ಟ್ ಇದ್ದಿದ್ದು ಹೇಳೋ, ನಮಗೆ ಇಷ್ಟ ಬೇಕಾಗಿದೆ ಇಲ್ಲಿ. ಬಿಯಾಂಡ್ ದ ಲೆನ್ಸ್ ಮೀನ್ಸ್ ಬಿಯಾಂಡ್ ದ 2F1. ಬಿಯಾಂಡ್ 2F1 ತಗೊಂಡ. ಲೆಟ್ಸ್ ಡ್ರಾ ಡಯಾಗ್ರಾಮ್ ಹಿಯರ್. ವಾಟ್ ಯು ಮೀನ್? ಅಪರ್ಚರ್. ಅಂದ್ರೆ ಅಪರ್ಚರ್. What is this straight line? XY, principal axis. And here we have O, optical center. And this is 2F1. And this is F1. This is F2. And this is 2F2. Correct? 2F2. ಆಬ್ಜೆಕ್ಟ್ ಅಲ್ಲಿ ಇಡ್ತೀನಿ ನಾನು ಬಿಯಾಂಡ್ 2F1 ಇಡ್ತೀನಿ. ಎವ್ರಿ ಟೈಮ್ ಬಿಯಾಂಡ್ 2F1 ತಗೋಬೇಕಂತೇನಿಲ್ಲ, ನೋಡೋ ಮತ್ತೆ ತಗೊಳ್ಳೋ ಮತ್ತೆ. ಕರೆಕ್ಟಾ? ಬಿಯಾಂಡ್ 2F1.
Minimum how many light rays we need to form a page? Minimum 2 light rays we need to form an image. ಎಷ್ಟು 2 light rays. ಒಂದು ಪ್ಯಾರಲಲ್ ತಗೋತೀನಿ ನಾನು, ಇನ್ನೊಂದು ಆಪ್ಟಿಕಲ್ ಸೆಂಟರ್ ತಗೋತೀನಿ. ಒಂದ್ ಹೆಂಗ್ ತಗೋತೀನಿ ನಾನು, ಪ್ಯಾರಲಲ್ ತಗೋತೀನಿ, ಇನ್ನೊಂದು ಆಪ್ಟಿಕಲ್ ಸೆಂಟರ್ ಥ್ರೂ ತಗೋತೀನಿ. ಅನ್ಡಿವಿಯೇಟ್ ಆಗಿ ಹೋಗ್ಬಿಡ್ತದೆ ಲೈಟ್ ರೇಸ್. ನಮಗೆ ನಿಮ್ಗೆ ಕಿರಿಕಿರಿ ಬೇಡಣ, ನಾ ಡಿವಿಯೇಟ್ ಆಗಂಗಿಲ್ಲ, ನಾ ಹೆಂಗ್ ಹೋಗ್ತೀನಿ ಹಂಗೆ ಹೋಗೋಣ ನೋಡೋಣ. ಆಯ್ತು ಸರ, ನೀವು ಹೆಂಗ್ ಹೋಗ್ತೀರ ಹಂಗೆ ಹೋಗ್ರಿ ಅಂತೇಳಿ ನಾವು ಎಕ್ಸೆಪ್ಟ್ ಮಾಡ್ಕೊಂತೀವಿ ಅದನ್ನ. ಹೌದಾ? ಫಸ್ಟ್ ಲೈಟ್ ರೇ ಪ್ಯಾರಲಲ್ ಇನ್ಸಿಡೆಂಟ್ ಮಾಡಿವಿ, ಆ ಪ್ಯಾರಲಲ್ ಇನ್ಸಿಡೆಂಟ್ ಲೈಟ್ ರೇ ಪ್ಯಾರಲಲ್ ಇನ್ಸಿಡೆಂಟ್ ಮಾಡಿವಲ್ಲಪಿ ಅದು ಡೈವರ್ಜ್ ಆಗ್ತದ. ಅಂಡ್ ಡೈವರ್ಜಿಂಗ್ ಲೈಟ್ ರೇ ಆಲ್ವೇಸ್ ಫೋಕಸ್ ಥ್ರೂ ಪಾಸ್ ಆಗ್ತದ. ದಿಸ್ ಇಸ್ ರೂಲ್ ನಂಬರ್ 1. ಈಗ ನೋಡು, ಅನ್ಡಿವಿಯೇಟೆಡ್ ಲೈಟ್ ರೇ ಮತ್ತ ದಸ್ ರಿಫ್ರಾಕ್ಟೆಡ್ ಲೈಟ್ ರೇ. ಅನ್ಡಿವಿಯೇಟೆಡ್ ಲೈಟ್ ರೇ, ದಿಸ್ ಇಸ್ ರಿಫ್ರಾಕ್ಟೆಡ್ ಲೈಟ್, ಇದಲ್ಲ ರಿಫ್ರಾಕ್ಟೆಡ್ ಲೈಟ್ ರೇ. ಎರಡು ಒಂದ್ ಕಡೆ ಮೀಟ್ ಆದೋಪಿ. ಎಲ್ಲಿ ಮೀಟ್ ಆದು? ಬಿಟ್ವೀನ್ F1 ಅಂಡ್ ಆಪ್ಟಿಕಲ್ ಸೆಂಟರ್ ಮೀಟ್ ಆದು. ಮೀನ್ಸ್ ಬಿಟ್ವೀನ್ F1 ಅಂಡ್ ಆಪ್ಟಿಕಲ್ ಸೆಂಟರ್ ಮೀಟ್ ಆದೋಪ ಅಂತಂದ್ರ ಅದ್ರದ್ದು ಇಮೇಜ್ ಕ್ಯಾರೆಕ್ಟರಿಸ್ಟಿಕ್ಸ್ ಬರೀತಿ. ಇಮೇಜ್ ಎಲ್ಲಿ ಫಾರ್ಮ್ ಆದಂಗೆ ಆಯ್ತದ? ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್. ಬಿಟ್ವೀನ್ F1 ಅಂಡ್ ಆಪ್ಟಿಕಲ್ ಸೆಂಟರ್ ಮೀಟ್ ಆಯ್ತಪ್ಪ ಅಂತಂದ್ರ ಇಮೇಜ್ ಎಲ್ಲಿ ಫಾರ್ಮ್ ಆದಂಗೆ ಆಯ್ತು? ಇಲ್ಲಿ ಬಿಟ್ವೀನ್ F1 ಅಂಡ್ ಆಪ್ಟಿಕಲ್ ಸೆಂಟರ್. Image is formed in between F1 ಅಲ್ಲ, F1 and optical center. F1 and optical center. And next characteristics number 2. Size node. This is the size of the object and this is the size of the image. Means image is too smaller. Means image is smaller compared to the object. Object size ನೋಡಿದ್ರೆ image size ಏನೈತಪಿ? ಸಣ್ಣದೈತಿ. Means size of image is diminished. ಏನಂತ ಬರಿತೀವಿ? Diminish. Diminish ಅಂದ್ರೆ ಸಣ್ಣದು. Highly diminished ಅಂದ್ರೆ ಬಹಳ ಸಣ್ಣದು. Enlarged ಅಂದ್ರೆ ದೊಡ್ಡದು. Highly enlarged ಅಂದ್ರೆ ಬಹಳ ದೊಡ್ಡದು. Next, nature ಬರಿ. Image is ಅಂತ ಬರ್ಬಿಟ್ಟಿನ ಆಲ್ರೆಡಿ. ಇಲ್ಲೊಳ್ಳೆ ಡಾಟೆಡ್ ಲೈಟ್ ರೇಸ್ ಇಂದ ಫಾರ್ಮ್ ಆಗಿತ್ತು, ರಿಯಲ್ ಲೈಟ್ ರೇಸ್ ಇಂದ ಫಾರ್ಮ್ ಆಗಿತ್ತು. ಸರ್ ಡಾಟೆಡ್ ಐತಿ. ಡಾಟೆಡ್ ಅಂದ್ರೆ ಏನ್ ಬರಿಬೇಕು? ಎರೆಕ್ಟ್ ಮೀನ್ಸ್ ವರ್ಚುವಲ್. ಇಮೇಜ್ ಈಸ್ ವರ್ಚುವಲ್. ಅಂಡ್ ಎರೆಕ್ಟ್ ಆಯ್ತು, ಇನ್ವರ್ಟೆಡ್ ಆಯ್ತು, ಇಮೇಜು ಸೀದಾ ಆಯ್ತು ಆರ್ ಉಲ್ಟಾ ಅದು, ಸೀದಾ ಆಯ್ತು ಉಲ್ಟಾ ಆಯ್ತು. ಸೀದಾ means erect. Means erect. This is the second case of the image formation by the convex lens. We have only these two. ಇವೆರಡು ಅಷ್ಟೇ. ಇವೆರಡು ಎಷ್ಟು ಯಾಕಿದಾವಪ್ಪ ಅಂತಂದ್ರ ಇಲ್ಲಿ ಎಲ್ಲಾ ಕೇಸ್ನೊಳಗಡೆ ಏನಾಗ್ತದ, ಇಮೇಜ್ ಇಮ್ಯಾಜಿನರಿ ಫಾರ್ಮ್ ಆಗುತ್ತೆ. ಇಮೇಜ್ ಏನ್ ಫಾರ್ಮ್ ಆಗ್ತದ? ಇಮ್ಯಾಜಿನರಿ. ಮೀನ್ಸ್ ಕಾನ್ಕೇವ್ ಲೆನ್ಸ್ ಇಮೇಜ್ ಏನ್ ಫಾರ್ಮ್ ಆಗ್ತದಲ್ಲಪ್ಪಿ, that image is always virtual. It is always producing virtual images. ಹೌದಾ? ಅಂದ್ರೆ ಇಲ್ಲಿ ರಿಯಾಲಿಟಿ ಒಳಗಡೆ ಎಕ್ಸಿಸ್ಟೆನ್ಸ್ ಇಲ್ಲ ಇಮೇಜ್. that image is not existing in the reality. ನೀನ್ ಸಪೋಸ್ ಏನಪ್ಪಾ ಅಂದ್ರೆ ಯಾರಾದ್ರೂ ಬಂದು ಇಮೇಜ್ ಎಲ್ಲಿ ಫಾರ್ಮ್ ಆಗ್ತಾ ತೋರ್ಸೋಣ, ನೀ ಇಲ್ಲೇ ತೋರಿಸ್ತಿ ಹೆಂಗಣ ಹೆಂಗಂತ ಪ್ರೂವ್ ಮಾಡಂತಂದ್ರೆ ಡಾಟೆಡ್ ಲೈಟ್ ಎಕ್ಸ್ಟೆಂಡ್ ಮಾಡಿ, ಡಾಟೆಡ್ ಲೈಟ್ ಎಕ್ಸ್ಟೆಂಡ್ ಮಾಡ್ಕೊಂಡು ಅಣ್ಣ ಇಮೇಜ್ ಇಲ್ಲಿ ಫಾರ್ಮ್ ಆಗ್ತದೆ ಅಂತ ತಿಳ್ಕೊ ಅಂತ ಹೇಳ್ತೀವಿ. ಒಂದ್ಸರಿ ತಿಳ್ಕೊತಾನ, ನೋ ಪ್ರಾಬ್ಲಮ್. ಎರಡನೇ ಸತನು ಏನ್ ಮಾಡ್ತೀವಿ, ಮತ್ತೆ ಹಂಗೆ ಇಮೇಜ್ ಫಾರ್ಮ್ ಆಗತ್ತದ ಅಂತ ತಿಳ್ಕೊ ಅಂತ ಹೇಳ್ತೀನಿ. ನೀನು ಎರಡನೇ ಸತನು ಹೂ ಅಂತ ಹೇಳ್ತಾನ. ಈ ನೀ ಚಂತನ ನೀನು ಅದು ಇಮೇಜೇ ಇಲ್ಲ, ಮೀನ್ಸ್ ಇಮೇಜ್ ಐತಪಿ, ಇಮೇಜ್ ನ ಪ್ರೂವ್ ಮಾಡ್ಲಿಕ್ಕೆ ನಿನ್ನ ಹತ್ರ ವೇಸೇ ಇಲ್ಲ. ಎವ್ರಿ ಟೈಮ್ ಇಮೇಜ್ ಫಾರ್ಮ್ ಆಗುತ್ತೆ ತಿಳ್ಕೊ 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 ಅಂತ ಹೇಳಾಗುತ್ತೆ ಅಂದ್ರೆ ಬೂಟ್ಲೆ ಹೊಡಿತಾನ. ಹೌದಾ ಇಲ್ಲ? ಎವ್ರಿ ಟೈಮ್ ಬರೇ ಇಮ್ಯಾಜಿನ್ ಮಾಡ್ಕೊ ಅಂದ್ರೆ ಬೂಟ್ಲೆ ಹೊಡಿತಂತಮ್ಮ. ನೀ ಬೂಟ್ಲೆ ಹೊಡೆಸ್ಕೊಬೇಕೈತ ಪ್ರೂಫ್ ಕೊಡಬೇಕು. ಇದ್ರೊಳಗಡೆ ನಿನಗೆ ಪರ್ಟಿಕ್ಯುಲರ್ ರಿಯಲ್ ಲೈಟ್ ರೇಸ್ ಸಿಗಲ್ಲ ನಿನಗೆ. ದಟ್ ಈಸ್ ವೈ ವಿ ಹ್ಯಾವ್ ಓನ್ಲಿ 2 cases in case of concave lens. One of the very important question. Why in concave lens we have only 2 cases? 2 cases. Question. In concave lens ಒಳಗಡೆ ನನ್ನ ಹತ್ರ 2 cases ಯಾಕೆ ಅದಾವ ಅಂತ ಅಷ್ಟೇ. ಸಿಂಪಲ್ ಆನ್ಸರ್. Because it is always produces virtual image. ಆಲ್ವೇಸ್ ಏನು ಪ್ರೊಡ್ಯೂಸ್ ಮಾಡ್ತದೆ? ವರ್ಚುವಲ್ ಇಮೇಜ್ ನ ಪ್ರೊಡ್ಯೂಸ್ ಮಾಡ್ತದೆ. ಈ ತರ ಈ ಪ್ರಾಬ್ಲಮ್, ಈ ಕ್ವಶನ್ ಏನಪ್ಪಾ ಅಂತಂದ್ರೆ ಬರ್ಬೋದು. ಮೀನ್ಸ್ CBSE ಕ್ವಶನ್ ಪೇಪರ್ ಒಳಗೆ ಕೇಳ್ಯಾರ ಇದನ್ನ. Why in concave lenses we have only 2 cases? Because it is always produces virtual images. That is why we have only 2 cases in case of concave lens.
And this is about image formation in case of concave lens. And this is your beautiful channel of Pradeep Gowda 09. Keep watching. Okay. See you in the next video.